ನಮ್ಮೆಲ್ಲರ ಪಾಪ ಕಳೆಯುವ ಕಾವೇರಿ ತಾಯಿ ವನ್ಯಜೀವಿ ಧಾಮ ಮತ್ತು ದಟ್ಟ ಅರಣ್ಯ ಕಾಡುಗಳಿಂದ ಕೂಡಿರುವಂತಹ ಸುತ್ತುವರೆದಿರುವ ಈ ಜಾಗ ಪ್ರಕೃತಿ ಸೌಂದರ್ಯದಿಂದ ನಮ್ಮ ಮನಸೆಳೆಯುತ್ತದೆ. ಈ ಜಾಗದಲ್ಲಿ ಕಾವೇರಿ ನದಿಯು ಹರಿಯುತ್ತಿದ್ದು ಸುಂದರ ಪ್ರಕೃತಿ ಸೌಂದರ್ಯದೊಂದಿಗೆ ಕಂಗೊಳಿಸುವ ಜಾಗವಾಗಿದೆ. ಪ್ರಸಿದ್ಧ ಯಾತ್ರಾ ಸ್ಥಳ ಹಾಗೂ ಪ್ರವಾಸಿ ತಾಣವಾಗಿರುವ ಈ ಜಾಗ ಪೌರಾಣಿಕ ಹಿನ್ನೆಲೆಯನ್ನು ಕೂಡ ಹೊಂದಿದೆ. ಪೌರಾಣಿಕ ಮಹಾಕಾವ್ಯವಾದ ರಾಮಾಯಣದಲ್ಲಿ ಬರುವ ಒಂದು ಪ್ರದೇಶವಾಗಿದೆ. ಈ ಜಾಗದಲ್ಲಿ ಪ್ರಸಿದ್ಧವಾದ ಹನುಮಂತನ ಮಂದಿರವಿದೆ. ಸ್ಥಳೀಯರು ಹನುಮಂತರಾಯ, ಮುತ್ತತ್ತರಾಯ ಎಂದು ಕರೆಯುತ್ತಾರೆ. ಈ ಆಂಜನೇಯನ ವರಕೃಪದಿಂದಲೇ ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದ್ದು. ಹಾಗೆ ರಾಜ್ಕುಮಾರ್ ಅವರಿಗೆ ಮುತ್ತುರಾಜನ ಹೆಸರು ಕೂಡ ಬಂದಿದ್ದು. ನಮಸ್ಕಾರ ಸ್ನೇಹಿತರೆ, ನಾನು ನಂದಿನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಒಂದು ಸುಂದರ ತಾಣವಾದಂತಹ ಒಂದು ಪ್ರವಾಸಿ ತಾಣ ಹಾಗೆ ಪೌರಾಣಿಕವಾಗಿ ಹಿನ್ನೆಲೆ ಒಳಗೊಂಡಿರುವಂತಹ ಈ ಜಾಗವನ್ನು ನಿಮಗೆ ಪರಿಚಯಿಸುತ್ತಿದ್ದೇನೆ. ಈ ಜಾಗ ಇರುವಂಥದ್ದು ನಮ್ಮ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಹಲಗೂರು ಹೋಬಳಿಯಲ್ಲಿರುವಂತಹ ಮುತ್ತತ್ತಿಯಲ್ಲಿರುವಂತಹ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ. ಹಾಗೆ ಒಂದು ಪ್ರಕೃತಿ ಸೌಂದರ್ಯದೊಂದಿಗೆ ನಮ್ಮ ಕಾವೇರಿ ತಾಯಿ ಹರಿಯುತ್ತಿರುವಂತಹ ಈ ಜಾಗ ವನ್ಯಜೀವಿಗಳಿಂದ ಕೂಡಿರುವಂತಹ ಹಾಗೆ ಸೌಂದರ್ಯದಿಂದ ಮನಸೆಳೆಯುವಂತಹ ಜಾಗವಾಗಿದೆ. ಬನ್ನಿ ಸ್ನೇಹಿತರೆ, ಪ್ರಸಿದ್ಧವಾದ ಯಾತ್ರಾ ಸ್ಥಳ ಹಾಗೂ ಪ್ರವಾಸಿ ತಾಣವಾದಂತಹ ಈ ಮುತ್ತತ್ತಿ ಜಾಗದಲ್ಲಿ ಏನೇನು ವಿಶೇಷತೆ ಇದೆ ಅಂತ ನೋಡ್ಕೊಂಡು ಬರೋಣ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಹಲಗೂರು ಹೋಬಳಿಯಲ್ಲಿರುವಂತಹ ಈ ಮುತ್ತತ್ತಿ ಜಾಗವನ್ನು ಒಂದು ದಿನದ ಟ್ರಿಪ್ಪಿಗೆ ತುಂಬ ಚೆನ್ನಾಗಿದೆ ಈ ಜಾಗ ನೋಡೋದಕ್ಕೆ. ಹಾಗೆ ನಾವು ಬೆಂಗಳೂರಿಂದ ಹೋಗ್ತಾ ಇರೋದು. ನಾವು ಬ್ಯಾಂಗ್ಳೂರಿಂದ ಹೋಗಬೇಕು ಅಂದರೆ ಸುಮಾರು 100ರಿಂದ 110 ಕಿಲೋಮೀಟ್ರು ದೂರ ಇದೆ ಇದು. ಮತ್ತು ನಾವು ಕನಕಪುರ ರೋಡ್ ಕಡೆಯಿಂದ ಹೋದರೆ ಹತ್ರ ಆಗುತ್ತೆ ಅಂತ ನಾವು ಕನಕಪುರ ರೋಡ್ ಕಡೆಯಿಂದ ನಾವು ಇವಾಗ ಹೋಗ್ತಾ ಇದ್ದೀವಿ. ನೀವು ಮೈಸೂರು ಕಡೆಯಿಂದ ಬರೋದಾದರೆ ಒಂದು 80ರಿಂದ 90 ಕಿಲೋಮೀಟ್ರ್ ಆಗುತ್ತೆ ಮುತ್ತತ್ತಿ ಅನ್ನೋ ಜಾಗಕ್ಕೆ. ಒಂದು ಒಳ್ಳೆ ಪ್ಲೇಸು, ಒಂದು ಸುಂದರ ತಾಣವಾದಂತಹ ಜಾಗ ಮುತ್ತತ್ತಿ ಜಾಗ. ಈ ಜಾಗಕ್ಕೆ ಹೋಗಬೇಕು ಅಂತ ಅಂದರೆ ಡೈರೆಕ್ಟ್ ಬಸ್ ಇಲ್ಲ. ಹಲಗೂರ್ವರೆಗೂ ನಿಮಗೆ ಬಸ್ ಇರುತ್ತೆ. ಆದರೆ ಒಳಗಡೆ ನಮ್ಮದು ಓನ್ ವೆಹಿಕಲ್ ಅಥವಾ ಏನಾದರೂ ವೆಹಿಕಲ್ ಮಾಡಿಕೊಂಡು ಈ ಜಾಗಕ್ಕೆ ಬರಬೇಕು. ಇದು ವನ್ಯಜೀವಿಗಳ ಮತ್ತು ಇದು ಫಾರೆಸ್ಟ್ ಆಗಿರೋದ್ರಿಂದ ಇಲ್ಲಿ ನಾವು ಪರ್ಮಿಷನ್ ತೊಗೊಂಡೇ ಒಳಗಡೆ ಹೋಗಬೇಕು. ಈಗ ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಬೋರ್ಡ್ ನೋಡ್ತಾ ಇದ್ದೀರಾ, ಹಲಗೂರು ವನ್ಯಜೀವಿ ವಲಯಕ್ಕೆ ಸುಸ್ವಾಗತ ಅಂತ. ಈ ಜಾಗದಲ್ಲಿ ನಿಲ್ಲಿಸಿ ನಮ್ಮ ಹೆಸರು, ಫೋನ್ ನಂಬರ್ನ ನಾವು ಬರೆದು ಇಲ್ಲಿ ಇಟ್ಟು ಅವರು ಫಾರೆಸ್ಟ್ ಆಫೀಸರಿಗೆ ನಾವು ಹೇಳ್ಬಿಟ್ಟು ಒಳಗಡೆ ಹೋಗ್ಬೇಕು. ಇಲ್ಲಿ ಪರ್ಮಿಷನ್ ತೊಗೊಂಡೇ ಒಳಗಡೆ ಹೋಗಬೇಕು. ಪರ್ಮಿಷನ್ ತೊಗೊಳ್ಳಿಲ್ಲ ಅಂದರೆ ಒಳಗಡೆ ಅವ್ರು ಬಿಡೋದಿಲ್ಲ. ಮತ್ತು ಇಲ್ಲಿ ಸಂಜೆ 7 ಗಂಟೆವರೆಗೂ ಮಾತ್ರ ಒಳಗಡೆ ಮತ್ತು ಹೊರಗೆ ಬರೋದಕ್ಕೆ ಪರ್ಮಿಷನ್ನು. ಮತ್ತು ನಮ್ಮನ್ನು ಒಳಗಡೆ ಬಿಡೋದಿಲ್ಲ ಸಂಜೆ ಆದಮೇಲೆ. ಯಾಕೆ ಅಂದರೆ ಇದು ಕಾಡಾಗಿರೋದ್ರಿಂದ ಇಲ್ಲಿ ಕಾಡು ಪ್ರಾಣಿಗಳು ಯಥೇಚ್ಛವಾಗಿರ್ತದೆ. ಹಾಗಾಗಿ ಇಲ್ಲಿ ಸಂಜೆ 7 ಗಂಟೆ ಮೇಲೆ ಈ ಕಾಡು ಒಳಗಡೆ ಹೋಗೋಂಗಿಲ್ಲ. ಕಾಡು ಒಳಗಡೆ ಮಧ್ಯೆ ಮಧ್ಯೆ ಮನೆಗಳು ಕೂಡ ಇದ್ದಾವೆ, ಊರು ಕೂಡ ಇದೆ. ಆದರೆ ಕಾಡು ಪ್ರಾಣಿಗಳು ಯಥೇಚ್ಛವಾಗಿದೆ. ನೀವಿವಾಗ ಏನು ದೇವಸ್ಥಾನ ನೋಡ್ತಾ ಇದ್ದೀರಿ, ಇದೇ ದೇವಸ್ಥಾನಕ್ಕೆ ಪೌರಾಣಿಕ ಹಿನ್ನೆಲೆ ಇರುವಂಥದ್ದು. ಇಲ್ಲಿ ಇರುವಂತಹದ್ದು ಇಲ್ಲಿ ಶ್ರೀರಾಮ ಮತ್ತು ಶ್ರೀರಾಮಾಂಜನೇಯ ಸ್ವಾಮಿ ದೇವಸ್ಥಾನ ಇದು. ಆದರೆ ಇದು ಸ್ವಲ್ಪ ಬಿಟ್ಟು ಇದಕ್ಕಿಂತ 1 ಕಿಲೋಮೀಟರ್ನ ಒಳಗಡೆ ಹೋದರೆ ಆಂಜನೇಯನ ದೇವಸ್ಥಾನ ಸಿಗುವಂಥದ್ದು. ಆದರೆ ಈ ಜಾಗದಲ್ಲಿ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ರಾಮಾಯಣ ಕಾಲದಲ್ಲಿ ಶ್ರೀರಾಮಚಂದ್ರ ಲಂಕಾಧಿಪತಿ ರಾವಣನನ್ನು ಕೊಂದು ವಿಭೀಷಣನಿಗೆ ಪಟ್ಟ ಕಟ್ಟಿ ತಾಯಿ ಸೀತಾಮಾತೆ, ಲಕ್ಷ್ಮಣ ಹಾಗೆ ಆಂಜನೇಯ ಸಮೇತವಾಗಿ ಲಂಕೆಯಿಂದ ಅಯೋಧ್ಯೆಗೆ ಹಿಂತಿರುಗಿ ಹೋಗುವಾಗ ಈ ಜಾಗಕ್ಕೆ ಬರ್ತಾರೆ. ಇದು ಆವಾಗಿನ ಕಾಲದಲ್ಲಿ ಬಸವನ ಬೆಟ್ಟವಾಗಿರ್ತದೆ. ಈ ಅರಣ್ಯ ಪ್ರದೇಶದ ಪ್ರಕೃತಿ ಸೌಂದರ್ಯಕ್ಕೆ ಮನಸೋತಂತಹ ಶ್ರೀರಾಮಚಂದ್ರ ಹಾಗೆ ಸೀತಾಮಾತೆ ಇದೇ ಜಾಗದಲ್ಲಿ ಉಳ್ಕೊಳ್ಳೋದಕ್ಕೆ ಅವರು ಮನಸ್ಸು ಮಾಡ್ತಾರೆ. ಹಾಗೆ ಇಲ್ಲಿ ಉಳ್ಕೊತಾರೆ. ಉಳ್ಕೊಂಡ ಮೇಲೆ ಅವರು ಬೆಳಿಗ್ಗೆ ಎದ್ದು ಸೀತಾಮಾತೆ ಈ ಜಾಗದಲ್ಲಿ, ನಾನು ಏನು ಈ ಜಾಗ ತೋರಿಸ್ತಾ ಇದ್ದೀನಿ, ಈ ಜಾಗದಲ್ಲಿ ಅವರು ಸ್ನಾನ ಮಾಡ್ತಾ ಇರ್ತಾರೆ. ಸ್ನಾನ ಮಾಡುವಾಗ ಅವರ ವಂಶವಾಗಿ ಕೊಟ್ಟಂತಹ ಒಂದು ಮೂಗುತಿ, ಮುತ್ತಿನ ಮೂಗುತಿ ನೀರಿನಲ್ಲಿ ಬಿದ್ದೋಗುತ್ತೆ. ಅವರು ಶೋಕ ಪಡ್ತಿರುವಾಗ ಸ್ವಾಮಿ ಆಂಜನೇಯ ಸ್ವಾಮಿಗೆ ಅದು ತಿಳಿಯುತ್ತೆ. ಸ್ವಾಮಿ ಆಂಜನೇಯ ಸ್ವಾಮಿ ತನ್ನ ಬಾಲದಿಂದ ನೀರಿನೊಳಗಡೆ ಬಾಲವನ್ನು ಬಿಟ್ಟು ಆ ನೀರಿನಲ್ಲಿ ಬಾಲವನ್ನು ತಿರುಗಾಡಿಸಿ ಅಂದರೆ ಅಲುಗಾಡಿಸಿ ಆ ಮುತ್ತಿನ ಮೂಗುತಿಯನ್ನು ಎತ್ತಿ ತಾಯಿ ಸೀತಾಮಾತೆಗೆ ಕೊಡ್ತಾರೆ.
ಹಾಗಾಗಿ ಮುತ್ತನ್ನು ಎತ್ತಿಕೊಟ್ಟ ರಾಯ ಮುತ್ತೆತ್ತಿ ರಾಯ ಅಂತ ಸೀತಾಮಾತೆ ಸಂತೋಷಗೊಂಡು, ಅಂದರೆ ತನ್ನ ಮೂಗುತಿಯನ್ನು ತಂದುಕೊಟ್ಟಂತಹ ಆಂಜನೇಯ ಸ್ವಾಮಿಯನ್ನು ಈ ಜಾಗದಲ್ಲಿ ಮುತ್ತೆತ್ತರಾಯ ಎಂದು ಪ್ರಸಿದ್ಧಿ ಪಡೆಯಲಿ, ಈ ಜಾಗ ಮುತ್ತತ್ತಿಯಾಗಲಿ ಅಂತ ಅವರು ಆಶೀರ್ವಾದ ಪಡಿತಾರೆ. ನೀವು ಏನು ಈ ಜಾಗ ನೋಡ್ತಾ ಇದ್ದೀರಿ, ಎಲ್ಲ ಕಡೆಗಿಂತ ಈ ಜಾಗ ತುಂಬ ಆಳವಾಗಿದೆ. ಯಾಕೆ ಅಂದರೆ ಆಂಜನೇಯ ಸ್ವಾಮಿ ತನ್ನ ಬಾಲದಿಂದ ಈ ಜಾಗವನ್ನು ಅಲುಗಾಡಿಸಿದ ಕಾರಣ ಈ ಜಾಗ ಆಳವಾಗಿದೆ. ಹಾಗೆ ಬಂದಂತಹ ನೀರು ಇಲ್ಲಿ ಸುಳಿಯ ರೀತಿಯಲ್ಲಿ ಒಂದು ರೌಂಡ್ ಸುತ್ತಿನೇ ಈ ನೀರು ಹೋಗೋದಂತೆ. ಹಾಗಾಗಿ ಎಲ್ಲ ಕಡೆಗಿಂತನೂ ಈ ಜಾಗ ತುಂಬ ಆಳವಾಗಿರುವಂತಹ ಜಾಗವಾಗಿರ್ತದೆ. ಆಂಜನೇಯ ಸ್ವಾಮಿ ತನ್ನ ಬಾಲವನ್ನು ನೀರಿನಲ್ಲಿ ತಿರುಗಿಸಿದ ರಭಸಕ್ಕೆ ಈ ಜಾಗ ಇಂದಿಗೂ ಕಾವೇರಿ ನದಿ ಹರಿಯುವಾಗ ಒಂದು ಸುತ್ತು ತಿರುಗಿ ಹೋಗ್ತದೆ. ಹಾಗಾಗಿ ಈ ಜಾಗವನ್ನು ತಿರುಗಣೆ ಮಡು ಅಂತ ಕರೀತಾರೆ. ಇದು ಅರಣ್ಯ ಕಾಡುಗಳಿಂದ ಕೂಡಿರುವುದರಿಂದ ಇಲ್ಲಿ ಎಲ್ಲ ಥರದ ಕಾಡು ಪ್ರಾಣಿಗಳನ್ನು ನಾವು ನೋಡಬಹುದು. ಇಲ್ಲಿ ನಾನು ವಿಡಿಯೋ ಮಾಡಿ ನಾನು ಬರುವಾಗ ಇಲ್ಲಿ ಆನೆ ಲದ್ದಿ ಹಾಕಿರೋದನ್ನು ನಾನು ನೋಡಿದೆ. ಈ ಜಾಗಕ್ಕೆ ಬಂದಾಗ ಕಾಡು ಪ್ರಾಣಿಗಳು ಯಥೇಚ್ಛವಾಗಿರೋದ್ರಿಂದ ಸ್ವಲ್ಪ ನಾವು ಹುಷಾರಾಗಿರಬೇಕಾಗುತ್ತೆ. ಹಾಗೆ ಇಲ್ಲಿ ನೀರಿನಲ್ಲಿ ಇಳಿದು ನಾವು ಆಟ ಆಡಬೇಕು ಅಂದಾಗ ಇಲ್ಲಿ ಕೆಲವೊಂದು ಜಾಗಗಳಲ್ಲಿ ಆಡ್ತಾ ಇರ್ತಾರೆ. ಜನಸಂದಣಿ ಇರುವಂತಹ ಜಾಗಗಳಲ್ಲಿ ಮಾತ್ರ ನಾವು ನೀರೊಳಗಡೆ ಇಳಿಬೇಕು. ಎಲ್ಲ ಕಡೆನೂ ನಾವು ನೀರೊಳಗಡೆ ಇಳಿಬಾರ್ದು. ಯಾಕೆಂದರೆ ಇಲ್ಲಿ ಮೊಸಳೆಗಳು ಕೂಡ ಇದೆ ಅಂತ ನಾವು ಬೋರ್ಡನ್ನು ನಾನು ನೋಡಿದೆ. ಹಾಗಾಗಿ ಇಲ್ಲಿ ಸ್ವಲ್ಪ ಹುಷಾರಾಗಿ ನಾವು ಜನಸಂದಣಿ ಇರೋ ಕಡೆ ಮಾತ್ರ ನಾವು ಕಾಡನ್ನು ನೋಡಿ ಮತ್ತು ನೀರೊಳಗಡೆ ಇಳಿದು ಆಟ ಆಡಬೇಕಾಗುತ್ತೆ. ಆದರೆ ಪ್ರಕೃತಿ ಸೌಂದರ್ಯ ಮಾತ್ರ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಒಂದು ದಿನದ ಪ್ರವಾಸ ಮಾತ್ರ ಬ್ಯಾಂಗ್ಳೂರಿಂದ ಅಥವಾ ಮೈಸೂರಿಂದ ಏನಾದರೂ ನೀವು ಬರಬೇಕು ಅಂದರೆ ಈ ಜಾಗ ತುಂಬಾ ಚೆನ್ನಾಗಿದೆ. ಏನು ನಾವು ತಿರುಗಣೆ ಮಾಡುವ ಆ ಜಾಗದಿಂದ ನಾವು 1 ಕಿಲೋಮೀಟ್ರ್ ಒಳಗಡೆ ಬಂದರೆ ಇಲ್ಲಿ ಆಂಜನೇಯ ಅಂದರೆ ಉದ್ಭವ ಆಂಜನೇಯನ ದೇವಸ್ಥಾನವಿದೆ. ಈಗ ನಾನು ತೋರಿಸ್ತಾ ಇರುವಂತಹ ಜಾಗ ಇದು ಆಂಜನೇಯನ ಸುತ್ತಮುತ್ತಲಿನ ಜಾಗ. ನೀವು ಈಗ ಜಾಗ ಏನು ನೋಡ್ತಾ ಇದ್ದೀರಿ, ಆಂಜನೇಯ ಸ್ವಾಮಿಯ ದೇವಸ್ಥಾನದ ಮುಂಭಾಗಕ್ಕೆ ಒಂದು ಸ್ವಲ್ಪ ದೂರ ನಾವು ನಡ್ಕೊಂಡು ಬಂದರೆ ಇಲ್ಲಿ ಯಥೇಚ್ಛವಾಗಿ ಜನಗಳು ಸೇರಿರ್ತಾರೆ. ಈ ಜಾಗದಲ್ಲೇ ಆಂಜನೇಯ ಸ್ವಾಮಿಗೆ ಜಾಸ್ತಿ ಪೂಜೆಯನ್ನು ಮಾಡುವಂತಹದ್ದು. ಮುತ್ತತ್ತರಾಯ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಬರುವ ಮುಂಚೆ ಪ್ರತಿಯೊಬ್ಬರು ಈ ಜಾಗಕ್ಕೆ ಬಂದು ಕಾಲು ತೊಳೆಯೋದು ಅಥವಾ ಮುಖ ತೊಳ್ಕೊಂಡು ಅಥವಾ ಸ್ನಾನ ಮಾಡುವಂಥವರು ಇಲ್ಲಿ ಸ್ನಾನ ಮಾಡ್ತಾರೆ. ಮುತ್ತತ್ತರಾಯ ಮನೆ ದೇವರಾಗಿ ತುಂಬ ಜನ ಮನೆ ದೇವರಾಗಿ ಇಲ್ಲಿ ಪೂಜೆ ಮಾಡ್ತಾರೆ. ಹಾಗಾಗಿ ಈ ಜಾಗಕ್ಕೆ ಬಂದಾಗ ದೇವಸ್ಥಾನದ ಒಳಗಡೆ ಹೋಗುವ ಮುಂಚೆ ಈ ಜಾಗಕ್ಕೆ ಬಂದು ಸ್ನಾನ ಮಾಡಿ ಅಥವಾ ಕೈಕಾಲು ಮುಖ ತೊಳೆದಿನೇ ನಾವು ದೇವರ ದರ್ಶನವನ್ನು ಮಾಡಬೇಕು. ಈ ಜಾಗದಲ್ಲಿನೂ ಅಷ್ಟೇನೆ ಎಲ್ಲಿ ಜನಸಂದಣಿ ಜಾಸ್ತಿ ಇದೆಯೋ ಆ ಜಾಗದಲ್ಲಿ ಇರಬೇಕು. ನೋಡಿ, ನೀವು ಬೋರ್ಡ್ ನೋಡ್ತಾ ಇದ್ದೀರಲ್ಲ, ಆ ಬೋರ್ಡಲ್ಲಿ ಮೊಸಳೆ ಇದೆ ಎಚ್ಚರದಿಂದಿರಿ ಅಂತ ಒಂದು ಬೋರ್ಡ್ ಕೂಡ ಹಾಕಿದ್ರು. ಹಾಗಾಗಿ ಜನಸಂಖ್ಯೆ ಎಲ್ಲಿ ಇದೆಯೋ ಅಲ್ಲಿ ಮಾತ್ರ ನಾವು ಈ ನೀರಿನಲ್ಲಿ ಇಳಿದು ಇಲ್ಲಿ ಸ್ನಾನ ಮಾಡೋದು ಅಥವಾ ಕೈಕಾಲು ಮುಖ ತೊಳಿಬೇಕಾಗುತ್ತೆ. ಆ ಕಡೆ ಈ ಕಡೆ ಸ್ವಲ್ಪ ಅಂದರೆ ಜನಸಂದಣಿ ಎಲ್ಲಿ ಕಮ್ಮಿ ಇರುತ್ತೋ ಆ ಕಡೆ ಹೋಗಬಾರ್ದು. ಈ ಜಾಗದಲ್ಲಿ ನಾನು ನೋಡ್ದಂಗೆ ನಾವು ಕೂಡ ಕೈಕಾಲು ಮುಖ ತೊಳೆದು ನಾವು ಇವಾಗ ದೇವಸ್ಥಾನದ ಒಳಗಡೆ ಬರ್ತಾ ಇದ್ದೀವಿ. ಬನ್ನಿ, ಆಂಜನೇಯ ಉದ್ಭವ ಆಂಜನೇಯ ಸ್ವಾಮಿ ನಮ್ಮ ಮುತ್ತತ್ತರಾಯ ನಮಗೆ ಯಾವ ಥರ ದರ್ಶನವನ್ನು ಕೊಡ್ತಾರೆ ಅಂತ ನೋಡೋಣ. ಇವಾಗ ನಾನು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ. ದೇವಸ್ಥಾನ ತುಂಬ ಚಿಕ್ಕದಾಗಿದೆ, ಆದರೆ ಚೊಕ್ಕವಾಗಿ ಇಟ್ಕೊಂಡಿದ್ದಾರೆ. ಆ ಮೂರ್ತಿ ಚಿಕ್ಕದು ಕೀರ್ತಿ ದೊಡ್ಡದು ಅನ್ನೋ ಹಾಗೆ ಸ್ವಾಮಿ ಆಂಜನೇಯ ಮುತ್ತತ್ತರಾಯ ಇಲ್ಲಿ ಈ ಸುತ್ತಮುತ್ತಲಿನ ಜಾಗದಲ್ಲಿ ತುಂಬಾ ಪ್ರಸಿದ್ಧವಾದಂತಹ ದೇವಸ್ಥಾನ ಈ ಜಾಗ. ಈ ಜಾಗದಲ್ಲಿ ತಾಯಿ ಸೀತಾಮಾತೆ ನೀನು ಮುತ್ತತ್ತರಾಯನಾಗಿ ಬಂದಂತಹ ಭಕ್ತಾದಿಗಳ ಕಷ್ಟಗಳನ್ನು ಇಲ್ಲಿ ಈಡೇರಿಸುತ್ತಾ ಅವರ ಆಸೆ ಆಕಾಂಕ್ಷೆಗಳನ್ನೆಲ್ಲ ಈಡೇರಿಸುತ್ತಾ ಅವರ ಕಷ್ಟಗಳನ್ನೆಲ್ಲ ಪರಿಹರಿಸುವಂತೆ ಹೇಳಿ ಆಶೀರ್ವದಿಸಿ ನೀನು ಇಲ್ಲಿ ಇದೇ ಜಾಗದಲ್ಲಿ ನೆಲೆ ನಿಲ್ಲಬೇಕು ಅಂತ ಅವರು ಹೇಳಿ ಆಶೀರ್ವದಿಸ್ತಾರೆ. ಹಾಗೆ ಆಂಜನೇಯ ಸ್ವಾಮಿ ಈ ಜಾಗದಲ್ಲಿ ಉದ್ಭವ ಆಂಜನೇಯನಾಗಿ ಈ ಜಾಗದಲ್ಲಿ ಇದ್ದಾರೆ. ಆದರೆ ಉದ್ಭವ ಆಂಜನೇಯ ಸ್ವಾಮಿಯ ಮೂರ್ತಿಯ ಹಾಗೆಯೇ ಇವಾಗ 1986-87 ಇಸವಿಯಲ್ಲಿ ಈ ಜಾಗದಲ್ಲಿ ಮುತ್ತತ್ತರಾಯನ ಸ್ವಾಮಿಯ ವಿಗ್ರಹವನ್ನು ಕೆತ್ತಿಸಿ ಈ ಜಾಗದಲ್ಲಿ ಇಟ್ಟು ಇವಾಗ ಉದ್ಭವ ಮೂರ್ತಿಯ ಮೇಲೆ ಕೆತ್ತಿರುವಂತಹ ವಿಗ್ರಹವನ್ನು ಇಟ್ಟು ಇಲ್ಲಿ ಪೂಜಿಸಲಾಗುತ್ತಿದೆ. ಬನ್ನಿ ಇವಾಗ ದೇವರ ದರ್ಶನವನ್ನು ಮಾಡೋಣ. ಮುತ್ತತ್ತರಾಯ ನಮಗೆ ಇವತ್ತಿನ ದಿನ ಈ ರೀತಿಯಾಗಿ ನಮಗೆ ದರ್ಶನವನ್ನು ಕೊಟ್ಟರು. ಸ್ವಾಮಿ ಆಂಜನೇಯ ಸ್ವಾಮಿ ಕಾಪಾಡಪ್ಪ. ಸ್ವಾಮಿ ಮುತ್ತತ್ತರಾಯನ ಸ್ವಾಮಿಯನ್ನು ಆಂಜನೇಯ ಸ್ವಾಮಿಯನ್ನು
ತಮಿಳುನಾಡಿನ ಜನಗಳು ಯಥೇಚ್ಛವಾಗಿ ಮನೆ ದೇವರಾಗಿ ಈ ಜಾಗಕ್ಕೆ ಬಂದು ಪೂಜೆಯನ್ನು ಸಲ್ಲಿಸ್ತಾರೆ. ಈ ಜಾಗದಲ್ಲಿ ಶನಿವಾರ ಭಾನುವಾರ ವೀಕೆಂಡ್ ಆಗಿರೋದ್ರಿಂದ ಈ ಜಾಗ ತುಂಬ ಜನ ಪ್ರವಾಸಿ ತಾಣವಾಗಿ ಬಂದು ಈ ಜಾಗವನ್ನು ನೋಡ್ತಾರೆ. ಅದು ಬಿಟ್ಟು ಬೇರೆ ದಿನಗಳಲ್ಲಿ ಅಷ್ಟು ಜನ ಇಲ್ಲಿ ನೋಡೋದಕ್ಕಾಗೋದಿಲ್ಲ. ಮತ್ತು ಈ ದೇವಸ್ಥಾನಕ್ಕೆ ನಾವು ಬೆಂಗಳೂರಿಂದ ಮೈಸೂರು ಹತ್ರವಾಗಿರೋದ್ರಿಂದ ವೀಕೆಂಡಲ್ಲಿ ಇಲ್ಲಿ ತುಂಬ ಯಥೇಚ್ಛವಾಗಿ ಇಲ್ಲಿ ಈ ಜನಗಳು ಬಂದು ಸೇರ್ತಾರೆ. ಮತ್ತು ಬೆಳಗಿನ ಜಾವ 6 ಗಂಟೆಯಿಂದ ರಾತ್ರಿ 7 ಗಂಟೆ 8 ಗಂಟೆವರೆಗೂ ದೇವಸ್ಥಾನ ಓಪನ್ ಇರುತ್ತೆ. ಹಾಗೆ ವಿಶೇಷ ದಿನಗಳಲ್ಲಿ ಬೆಳಗಿನ ಜಾವ 5 ಗಂಟೆಯಿಂದ ರಾತ್ರಿ 8:30ವರೆಗೂ ಈ ದೇವಸ್ಥಾನ ಓಪನ್ ಇರುತ್ತೆ. ನಾವು ಯಾವಾಗಾದ್ರೂ ಹೋದ್ರೂ ಕೂಡ ಈ ದೇವಸ್ಥಾನವನ್ನು ನಾವು ಆಂಜನೇಯ ಸ್ವಾಮಿ ಮುತ್ತತ್ತರಾಯನನ್ನು ನಾವು ದರ್ಶನವನ್ನು ಮಾಡಿ ಬರಬಹುದು. ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು ಮುತ್ತುರಾಜು. ಹಾಗೆ ಈ ಸ್ವಾಮಿಯ ವರಪ್ರಸಾದದಿಂದನೇ ಅಂದರೆ ಮುತ್ತತ್ತರಾಯನ ವರಪ್ರಸಾದದಿಂದನೇ ಹುಟ್ಟಿರುವ ಕಾರಣ ಅವರಿಗೆ ಮುತ್ತುರಾಜ್ ಅಂತ ಹೆಸರಿಡಲಾಗಿತ್ತು. ಅವರು ಇವತ್ತಿಗೂ ಕೂಡ ಅವರ ಫ್ಯಾಮಿಲಿ ಈ ದೇವಸ್ಥಾನಕ್ಕೆ ಬಂದು ಮುತ್ತತ್ತರಾಯ ಸ್ವಾಮಿಯ ದೇವಸ್ಥಾನಕ್ಕೆ ಬಂದು ಪೂಜೆ ಕೊಟ್ಟು ಹೋಗ್ತಾರೆ. ಈ ದೇವಸ್ಥಾನವನ್ನು ಮನೆ ದೇವರಾಗಿ ತುಂಬ ಜನ ಈ ಸುತ್ತಮುತ್ತಲಿನ ಜಾಗದ ಜನ ಮತ್ತು ಪೌರಾಣಿಕ ಹಿನ್ನೆಲೆ ಒಳಗೊಂಡಿರುವಂತಹ ಆಂಜನೇಯ ಸ್ವಾಮಿ ತುಂಬ ಪವರ್ಫುಲ್ ಆಗಿರುವಂತಹ ಸ್ವಾಮಿ ಆಗಿದ್ದು ಇಲ್ಲಿ ಬಂದುವ ಭಕ್ತಾದಿಗಳ ಯಾವುದೇ ಕೋರಿಕೆ ಇದ್ದರೂ ಕೂಡ ಅವರು ನೆರವೇರಿಸ್ತಾರೆ ಅನ್ನುವ ಕಾರಣದಿಂದ ಇಲ್ಲಿ ಭಕ್ತರ ಸಮೂಹವೇ ಸೇರಿರ್ತದೆ. ಹಾಗೆ ಭಕ್ತಾದಿಗಳು ಸಾಗರೋಪಾದಿಯಲ್ಲಿ ಈ ದೇವಸ್ಥಾನಕ್ಕೆ ಮನೆ ದೇವರಾಗಿ ಪೂಜೆ ಸಲ್ಲಿಸ್ತಾರೆ. ಹಾಗೆ ಪ್ರವಾಸಿ ತಾಣವಾಗಿಯೂ ಕೂಡ ಜನ ಬಂದು ದೇವರ ದರ್ಶನವನ್ನು ಮಾಡ್ತಾರೆ. ಈ ಜಾಗಕ್ಕೆ ಬಂದರೆ ನೀವು ಭೀಮೇಶ್ವರ ಅನ್ನುವ ಜಾಗ ಕೂಡ ನೀವು ನೋಡ್ಬೋದು. ಹಾಗೆ ಕಬ್ಬಾಳಮ್ಮ ಅನ್ನುವ ಜಾಗ ಕೂಡ ಇಲ್ಲಿಂದ ತುಂಬಾ ಹತ್ರ ಆಗುತ್ತೆ. ಈ ಜಾಗಕ್ಕೆ ಬರುವಂಥವರು ಇಲ್ಲಿ ಅಡುಗೆ ಮಾಡಿ ಇಲ್ಲೇ ಸ್ವಾಮಿಗೆ ಇಲ್ಲೇ ಅಂದರೆ ಬಂದಂತಹ ಜನಗಳಿಗೆ ಅಡುಗೆ ಮಾಡಿ ಬಡಿಸೋದ್ರಿಂದ ಇಲ್ಲಿ ಪಾತ್ರೆಗಳೆಲ್ಲ ಮತ್ತು ಇದಕ್ಕೆ ಬಾಡಿಗೆಗೆ ಸಿಗುತ್ತೆ. ನೀವು ನೋಡ್ತಾ ಇರುವಂತಹ ಈ ಜಾಗ ಏನಿದೆಯೋ ಇಲ್ಲಿ ಭುಕ್ತಿ ಮಂಟಪ ಥರ ಇಲ್ಲಿ ಈ ಜಾಗವನ್ನು ಬಾಡಿಗೆ ಕೊಡ್ತಾರೆ. ಇಲ್ಲಿ ತಮಿಳುನಾಡಿನಿಂದ ಯಥೇಚ್ಛವಾಗಿ ಜನಗಳು ಇಲ್ಲಿ ಬಂದು 3 ದಿನ 4 ದಿನ ಉಳ್ಕೊಂಡು ಸ್ವಾಮಿ ಮುತ್ತತ್ತರಾಯನಿಗೆ ಮರಿಯನ್ನು ಕಡಿದು ಇಲ್ಲಿ ಪರ್ವತರ ಮಾಡಿ ಬಂದ ಭಕ್ತಾದಿಗಳಿಗೆ ಇಲ್ಲಿ ಊಟವನ್ನು ಬಡಿಸ್ತಾರೆ. ಈಗ ನೀವು ಏನು ನೋಡ್ತಾ ಇದ್ದೀರಿ ಇದೇ ಜಾಗದಲ್ಲಿ ಉಳ್ಕೊಳ್ಳೋಕ್ಕೂ ಕೂಡ ಇಲ್ಲಿ ವ್ಯವಸ್ಥೆ ಐತೆ. ಮತ್ತು ಕೆಲವೊಂದು ಲಾಡ್ಜ್ಗಳು ಕೂಡ ಇಲ್ಲಿ ಉಳ್ಕೊಳ್ಳೋದಕ್ಕೆ ವಸತಿ ಗೃಹ ಕೂಡ ಇಲ್ಲಿ ವ್ಯವಸ್ಥೆ ಇದೆ. ಆಂಜನೇಯ ಸ್ವಾಮಿ ಸಸ್ಯಾಹಾರಿ ಆದರೆ ಇಲ್ಲಿ ಒಂದು ಮಾಂಸಾಹಾರವನ್ನು ಮಾಡಿ ಇಲ್ಲಿ ಬಂದು ಪೂಜೆ ಮಾಡ್ತಾರೆ. ಯಾಕೆ ಅಂತ ಅಂದರೆ ಅದಕ್ಕೂ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಇಲ್ಲಿ ಆಂಜನೇಯ ಸ್ವಾಮಿಗೆ ಸಸ್ಯಾಹಾರವನ್ನೇ ಮಾಡುವಂಥದ್ದು. ಈಗ ನೀವು ನೋಡ್ತಾ ಇರುವಂಥವರು ಕೆಂಚಣ್ಣ ಹಾಗೆ ಕರಿಯಣ್ಣ ಅನ್ನೋ ರಾಕ್ಷಸರು. ಇದಕ್ಕೂ ಕೂಡ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಏನಂದರೆ ಇವರು ಕೆಂಚಣ್ಣ ಹಾಗೆ ಕರಿಯಣ್ಣ ಅನ್ನೋರು ತಮಿಳುನಾಡಿನಲ್ಲಿ ಜನಗಳನ್ನು ಕೊಂದು ಅಥವಾ ಪ್ರಾಣಿಗಳನ್ನು ಕೊಂದು ತಿಂತಾ ಇರ್ತಾರೆ. ಇವರಿಗೆ ಪ್ರಾಣಿಗಳೆಲ್ಲ ತಿಂದು ಊರಿನಲ್ಲಿರುವಂತಹ ಪ್ರಾಣಿಗಳನ್ನೆಲ್ಲ ಖಾಲಿ ಮಾಡ್ತಾರೆ. ಅಲ್ಲಿರುವಂತಹ ದಾಸ ಮನೆತನದವರು ಯಾರು ಈ ಕೆಂಚಣ್ಣ ಕರಿಯಣ್ಣನ ರಾಕ್ಷಸರನ್ನ ಇಲ್ಲೇ ಉಳಿಸ್ಕೊಂಡ್ರೆ ಇವರು ಊರಲ್ಲಿರುವಂತಹ ಎಲ್ಲ ಪ್ರಾಣಿಗಳನ್ನ ತಿಂದಾಕ್ತಾರೆ ಅಂತ ಹೇಳಿ ಅವರ ಕೈಗಳನ್ನು ಕಟ್ಟಿ ಇಲ್ಲಿ ಏನು ಕಾವೇರಿ ನದಿ ಹರಿಯುತ್ತೋ ಆ ಜಾಗಕ್ಕೆ ತಂದು ಬಿಟ್ಟು ಹೋಗ್ತಾರೆ. ಹಾಗಾಗಿ ಇವರು ಇರುವ ರಾಕ್ಷಸರು ಏನು ಮಾಡ್ತಾರೆ ಅಂದರೆ ಇಲ್ಲಿ ಬರುವಂತಹ ಜನರನ್ನು ಎದುರಿಸ್ತಾ ಇರ್ತಾರೆ. ಮತ್ತು ಇದನ್ನು ನೋಡಿದಂಥ ಆಂಜನೇಯ ಸ್ವಾಮಿ ಈ ಜಾಗದಲ್ಲಿ ನೆಲೆ ನಿಂತಿರುವಂತಹ ಮುತ್ತತ್ತರಾಯ ಸ್ವಾಮಿ ಯಾಕೆ ಅಂತ ಕೇಳ್ತಾರೆ. ಆವಾಗ ಅವರು ಈ ಥರ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ, ನಾವು ಈ ಜಾಗದಲ್ಲಿ ಬರುವಂಥವ್ರನ್ನ ನಾವು ತಿಂತೀವಿ ಅಂತ ಹೇಳಿದಾಗ ಆಂಜನೇಯ ಸ್ವಾಮಿ ಆ ಥರ ಮಾಡಬೇಡಿ, ಏಕೆಂದರೆ ಇವರು ಮುಂದೆ ಹೋದರೆ ರಾಕ್ಷಸರು ಇರುವಂತಹ ಜನಗಳಿಗೆಲ್ಲ ತೊಂದರೆ ಕೊಡ್ತಾರೆ ಅಂತ ಹೇಳಿ ಈ ಜಾಗದಲ್ಲೇ ನೀವು ಉಳ್ಕೋಬೇಕು. ನಿಮಗೆ ನಾನು ಮೊದಲ ಪೂಜೆಯನ್ನು ಮಾಡುವಂತೆ ಆದ್ಯತೆ ನೀಡ್ತೇನೆ. ಅಂದರೆ ಯಾರು ನಿಮ್ಮನ್ನು ಕೈ ಕಟ್ಟಿ ಈ ಜಾಗಕ್ಕೆ ಹಾಕಿ ಹೋಗಿದಾರೋ ಅವರಿಂದನೇ ನಿಮಗೆ ಪೂಜೆಯನ್ನು ಸಲ್ಲಿಸುವಂತೆ ಮಾಡ್ತೇನೆ. ನನ್ನ ಪೂಜೆ ಆಗುವ ಮುಂಚೆನೇ ನಿಮಗೆ ಪೂಜೆಯನ್ನು ಸಲ್ಲಿಸಬೇಕು, ನಂತರ ನನಗೆ ಪೂಜೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಆ ರಾಕ್ಷಸರನ್ನ ಇಲ್ಲೇ ಉಳಿಸ್ಕೊತಾರೆ. ಹಾಗಾಗಿ ಇಲ್ಲಿ ಮನೆ ದೇವರ ಮುತ್ತತ್ತರಾಯ ಮನೆ ದೇವರಾಗಿ ಯಾರೆಲ್ಲ ಇದ್ದಾರೋ ಜನಗಳು ಅಂದರೆ ಯಥೇಚ್ಛವಾಗಿ ತಮಿಳುನಾಡಿನಿಂದನೂ ಕೂಡ ಈ ಜಾಗಕ್ಕೆ ಬರ್ತಾರೆ. ಅಂಥವರು ಈ ಸ್ವಾಮಿಗೆ ಅಂದರೆ ಕೆಂಚಣ್ಣ ಮತ್ತು ಕರಿಯಣ್ಣ ಅನ್ನುವ ರಾಕ್ಷಸರಿಗೆ ಮರಿಯನ್ನು ಕಡಿದು ಮೊದಲ ಪೂಜೆ ಅವರಿಗೆ ಮಾಡಿ ನಂತರ ಸ್ವಾಮಿ ಆ ಮುತ್ತತ್ತರಾಯನಿಗೆ ಸಸ್ಯಾಹಾರವನ್ನು ಇಟ್ಟು ಪೂಜೆ ಮಾಡಲಾಗುತ್ತೆ.
ಇವಾಗ ನೀವು ಏನು ನೋಡ್ತಾ ಇದ್ದೀರಿ ಈ ವಿಗ್ರಹವನ್ನು ಇಲ್ಲಿನ ಸುತ್ತಮುತ್ತಲಿನ ಅಂದರೆ ಮಂಡ್ಯ, ಮೈಸೂರು ಹಾಗೆ ಮಲೆ ಮಹದೇಶ್ವರ ಬೆಟ್ಟದಿಂದನೂ ತಮಿಳುನಾಡಿಂದನೂ ಕೂಡ ಈ ಜಾಗಕ್ಕೆ ಮುತ್ತತ್ತರಾಯನನ ಮನೆ ದೇವರಾಗಿ ಪೂಜಿಸುವಂಥವರು ಅವರೇ ಒಂದು ಕುಟುಂಬಕ್ಕೆ ಒಂದು ಮುತ್ತತ್ತರಾಯನ ವಿಗ್ರಹವನ್ನು ಮಾಡಿ ಇಟ್ಕೊಂಡಿರ್ತಾರೆ. ಅವರು ಇಲ್ಲಿ ಬಂದರೆ 3 ದಿನ 4 ದಿನ ಇದೇ ಜಾಗದಲ್ಲಿ ಉಳಿದು ಈ ವಿಗ್ರಹವನ್ನು ತಾಯಿ ಕಾವೇರಮ್ಮ ಎಲ್ಲಿ ಅರಿತಿರ್ತಾಳೋ ಆ ಜಾಗಕ್ಕೆ ಅಂದರೆ ಸ್ವಾಮಿ ಮುತ್ತತ್ತರಾಯನ ಎದುರುಗಡೆ ಅರಿತಿರುವಂಥ ಜಾಗಕ್ಕೆ ತಗೊಂಡೋಗಿ ಆ ಜಾಗದಲ್ಲಿ ಇಟ್ಟು ಪೂಜೆಯನ್ನು ಮಾಡಿ ಸ್ವಾಮಿಯನ್ನು ದೇವಸ್ಥಾನದ ಭಾಗದಲ್ಲಿ ಅಂದರೆ ದೇವಸ್ಥಾನಕ್ಕೆ ತಂದು ಇಡ್ತಾರೆ. ನಂತರ ಇಲ್ಲಿ ಬಂದಿರುವಂತಹ ಕೆಂಚಣ್ಣ ಹಾಗೆ ಕರಿಯಣ್ಣ ಅನ್ನೋ ರಾಕ್ಷಸರಿಗೆ ಇಲ್ಲಿ ತಂದಿರುವಂತಹ ಮರಿಯನ್ನು ಕಡಿದು ಪೂಜೆಯನ್ನು ಮಾಡಿ ಬಂದಂಥ ಭಕ್ತಾದಿಗಳಿಗೆ ಇಲ್ಲಿ ಊಟವನ್ನು ಬಡಿಸ್ತಾರೆ. ಮುತ್ತತ್ತರಾಯನನ ಮನೆ ದೇವರಾಗಿ ಯಾರೆಲ್ಲ ಪೂಜಿಸ್ತಾರೋ ಅಂಥವರು ಮನೆ ದೇವರಾಗಿ ಮನೆಗೆ ದೇವರನ್ನು ಕರ್ಕೊಂಡೋಗಿ ಕೂರಿಸ್ಬೋದು. ಆವಾಗಲೂ ಕೂಡ ಮೊದಲ ಪೂಜೆ ಕೆಂಚಣ್ಣ ಕರಿಯಣ್ಣನಿಗೆ ಮಾತ್ರ ಪೂಜೆ ಸಲ್ಲಿಸುತ್ತೆ. ಮೊದಲ ಪೂಜೆ ಅವರಿಗೆ ಆದ್ಯತೆ ನೀಡಿ ಅವರು ಯಾವ ರೀತಿ ಅವರಿಗೆ ಅತಿಥಿ ಸತ್ಕಾರ ಮಾಡಿದ್ರು, ಆ ಮನೆಯ ಜನರು ಆ ಸ್ವಾಮಿಗೆ ಪೂಜೆಗೆ ಯಾವ ರೀತಿ ಮರ್ಯಾದೆ ಕೊಟ್ಟರು ಅನ್ನೋದನ್ನು ಮುತ್ತತ್ತರಾಯನಿಗೆ ಬಂದು ಹೇಳಿದ ನಂತರವೇ ಮುತ್ತತ್ತರಾಯ ಆಂಜನೇಯ ಸ್ವಾಮಿ ಅವರ ಮನೆಗೆ ಹೋಗುವುದು ಅನ್ನೋ ವಾಡಿಕೆ ಇದೆ. ಸ್ವಾಮಿ ಆಂಜನೇಯ ಸ್ವಾಮಿ ಇಲ್ಲಿ ತುಂಬ ಪವರ್ಫುಲ್ ದೇವರ ಆಗಿರೋದ್ರಿಂದ ಬೇಡಿದ ಭಕ್ತಾದಿಗಳ ಯಾವುದೇ ಕೋರಿಕೆ ಇದ್ದರೂ ಕೂಡ ಆ ಸ್ವಾಮಿ ನೆರವೇರಿಸ್ತಾರೆ ಅನ್ನುವ ಕಾರಣದಿಂದ ಈ ಜಾಗಕ್ಕೆ ಮತ್ತು ಪೌರಾಣಿಕ ಹಿನ್ನೆಲೆ ಇರುವಂತಹ ಈ ಜಾಗಕ್ಕೆ ಉದ್ಭವ ಆಂಜನೇಯ ಆಗಿರುವ ಈ ಜಾಗ ತುಂಬಾ ಜನಗಳು ಈ ಜಾಗಕ್ಕೆ ಸೇರ್ತಾರೆ. ಹಾಗೆ ಸ್ವಾಮಿ ಪವರ್ಫುಲ್ ಆಗಿರೋದ್ರಿಂದ ಯಾವುದೇ ಬೇಡಿಕೆ ಇಟ್ಟರೂ ಕೂಡ ಸ್ವಾಮಿ ನೆರವೇರಿಸ್ತಾರೆ ಅನ್ನುವ ನಂಬಿಕೆಯಿಂದ ಇಲ್ಲಿ ಜನಗಳು ಸಾಗರೋಪಾದಿಯಲ್ಲಿ ಸೇರ್ತಾರೆ. ಭಕ್ತಾದಿಗಳು ಬೇಡಿಕೊಂಡ ಬೇಡಿಕೆಗಳನ್ನು ಈಡೇರಿದ ಮೇಲೆ ಈ ಜಾಗಕ್ಕೆ ಮರಿಗಳನ್ನು ತಂದು ಅವರು ಪರತರ ಮಾಡಿ ಕಡಿದು ಸ್ವಾಮಿ ಪೂಜೆಯನ್ನು ನೆರವೇರಿಸಿ ಇಲ್ಲಿ ಹೋಗ್ತಾರೆ. ಮುತ್ತತ್ತರಾಯನಿಗೆ ಶನಿವಾರ ವಾರ ಆಗಿರೋದ್ರಿಂದ ಶನಿವಾರ ಇಲ್ಲಿ ವಿಶೇಷವಾದ ಪೂಜೆಯನ್ನು ಮಾಡಲಾಗುತ್ತೆ. ಎಲ್ಲ ಥರದ ಅಲಂಕಾರಗಳನ್ನು ಕೂಡ ಬೆಣ್ಣೆ ಅಲಂಕಾರ, ಗಂಧ ಅಲಂಕಾರ ಎಲ್ಲ ಅಲಂಕಾರಗಳನ್ನು ಕೂಡ ನಾವು ನೋಡ್ಬೋದು. ವಿಶೇಷವಾದ ದಿನಗಳು ಅಂದರೆ ಶ್ರಾವಣ ಮಾಸದಲ್ಲಿ ಅಂದರೆ ಶ್ರಾವಣದ ಮೊದಲ ಶನಿವಾರದಲ್ಲಿ ಬ್ರಹ್ಮೋತ್ಸವ ನಡೆಯುತ್ತೆ. ಆ ದಿನಗಳಲ್ಲಿ ಇಲ್ಲಿ ವಿಶೇಷವಾದ ಪೂಜೆಯನ್ನು ನಾವು ನೋಡ್ಬೋದು. ಹಾಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ, ಶ್ರೀರಾಮನವಮಿ, ಹನುಮ ಜಯಂತಿಯ ದಿನದಂದು ಈ ಜಾಗದಲ್ಲಿ ಅಂದರೆ ನಮ್ಮ ಮುತ್ತತ್ತರಾಯನಿಗೆ ವಿಶೇಷವಾದ ಪೂಜೆಯನ್ನು ನೆರವೇರಿಸಲಾಗುತ್ತೆ. ಸ್ವಾಮಿ ಮುತ್ತತ್ತರಾಯ ಆಂಜನೇಯ ಸ್ವಾಮಿ ಆಗಿರೋದ್ರಿಂದ ಈ ಜಾಗದಲ್ಲಿ ವಾನರ ಸೇನೆಯನ್ನೇ ನೀವು ನೋಡಬಹುದು. ಈ ಜಾಗಕ್ಕೆ ಏನಾದರೂ ನೀವು ಹೋಗೋದಾದರೆ ಇಲ್ಲಿ ನಾವು ಮಂಕಿಗಳಿಗೆ ಏನಾದರೂ ಬಾಳೆಹಣ್ಣು ಏನಾದರೂ ತಿನ್ನೋದಕ್ಕೆ ಬಿಸ್ಕೆಟ್ ಏನಾದ್ರೂ ಕೂಡ ನಾವು ತೊಗೊಂಡೋಗಿ ಕೊಡ್ಬೋದು. ಮತ್ತು ನಮ್ಮ ಕೈಯಲ್ಲಿ ಏನಾದ್ರು ಇದ್ರೂ ಕೂಡ ಅವು ಕಿತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತವೆ. ಹಾಗಾಗಿ ಈ ಜಾಗದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಚರಾಚರ ಪ್ರಾಣಿ ಪಕ್ಷಿಗಳಿಗೂ ಮುತ್ತತ್ತರಾಯ ನಂಬಿರುವಂತಹ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಬೇಡ್ಕೋತೀನಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ.